ಶ್ರೀನಿವಾಸ್ ಹೇಳಿದರು. ಇಸ್ಕಾನ್ ಸಂಸ್ಥೆಯಿಂದ ಆಗಸ್ಟ್ 16ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಣೆಗೆ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ರಾಯಚೂರು ಇಸ್ಕಾನ್ ದೇವಾಲಯದ ಕೇಂದ್ರ ವ್ಯವಸ್ಥಾಪಕ ಸಾರಥಿ ಶ್ಯಾಮದಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರಿಸುಮಾರು 20,000 ಜನರು ಭಾಗವಹಿಸುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ 5,253 ಶ್ರೀಕೃಷ್ಣನ ಅವತಾರದ ಆಚರಣೆ ನಡೆಯಲಿದೆ. ಅಂದು ಮಧ್ಯರಾತ್ರಿಯಿಂದ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ. ಮಂಗಳಾರತಿ, ಅಖಂಡ ಭಗವದ್ಗೀತೆ ಪಠಣ, ಅನ್ನದಾನ ಸೇವೆ, ಪಲ್ಲಕ್ಕಿ ಉತ್ಸವ, ತೆಪ್ಪೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಾ ಅಭಿಷೇಕ ಕಾರ್ಯಕ್ರಮಗಳು ನಡೆಯಲಿವೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಗರದ 25 ಶಾಲೆಗಳಲ್ಲಿ ಚಿತ್ರಕಲೆ, ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ವಿಜೇತರಿಗೆ ಪದಕ, ಪ್ರಮಾಣ ಪತ್ರ ನೀಡಲಾಗುತ್ತದೆ. ಕಳೆದ 13 ವರ್ಷಗಳಿಂದ ಇಸ್ಕಾನ್ದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯೊಂದಿಗೆ ಏಕತೆ, ಸಹಾನುಭೂತಿ, ಸಂಸ್ಕೃತಿ, ಸಂಸ್ಕಾರ, ರಕ್ಷಣೆ ಕುರಿತು ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಸುಮಾರು 13 ವರ್ಷಗಳಿಂದ ರಾಯಚೂರಿನಲ್ಲಿ ಸುತ್ತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸಣ್ಣ ಒಕ್ಕೂಟದಿಂದ ಇವತ್ತಿನ ದಿವಸ 20,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ ಹಬ್ಬದಲ್ಲಿ. ದಿನವಿಡೀ ನಾನಾ ರೀತಿಯ ಪೂಜಾ ಕಾರ್ಯಕ್ರಮಗಳು, ಬೆಳಗ್ಗೆ 4:30ರಿಂದ ಮಂಗಳಾರತಿ, ನಂತರ ಶ್ರೀಮದ್ ಭಗವದ್ಗೀತೆ ಪಠಣ, ಸಂಪೂರ್ಣ 700 ಶ್ಲೋಕಗಳ ಅಖಂಡ ಪಠಣ ಆಗುತ್ತೆ. ನಂತರ ಪಲ್ಲಕ್ಕಿ ಉತ್ಸವ, ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಉತ್ಸವ, ನಂತರ ತೆಪ್ಪೋತ್ಸವ. ಸಂಜೆಯ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾನಾ ಸಾಂಸ್ಕೃತಿಕ ತಂಡಗಳಿಂದ. ರಾತ್ರಿ ಮಹಾ ಅಭಿಷೇಕ ಹಾಗೂ ದಿನವಿಡೀ ಬರುವಂತ ಸಕಲ ಭಕ್ತಾದಿಗಳಿಗೆ ಅನ್ನದಾನ ಸೇವೆ ಇರುತ್ತೆ. ಹೀಗೆ ಕೃಷ್ಣನ ಒಂದು ಭಕ್ತಿಯ ಪ್ರಚಾರ ಮಾಡಲಿಕ್ಕೆ, ಕೃಷ್ಣ ಸೇವೆ ತೊಡಗಿಸಲಿಕ್ಕೆ ವಿಶೇಷವಾದಂತಹ ಸಮಾರಂಭ. ಇದಲ್ಲದೆ ಇಸ್ಕಾನ್ ರಾಯಚೂರಿನಲ್ಲಿ ನಮ್ಮ ಧ್ಯೇಯವು ದೇವಾಲಯ ಚಟುವಟಿಕೆಗಳನ್ನು ಮೀರಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಉಪಕ್ರಮಗಳ ಮೂಲಕ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ನಾವು ಬದ್ಧರಾಗಿದ್ದೇವೆ. ಶಿಕ್ಷಣ ಮತ್ತು ಯುವಜನರ ತೊಡಗಿಸಿಕೊಳ್ಳಲು ಕಳೆದ ವಾರ ಜನ್ಮಾಷ್ಟಮಿ ಭಾಗವಾಗಿ ಸುಮಾರು 25 ಶಾಲೆಗಳಲ್ಲಿ ನಾನಾ ರೀತಿಯ ಸಾಂಸ್ಕೃತಿಕ ಸ್ಪರ್ಧೆಗಳು ನೆರವೇರಿಸಲಾಗಿತ್ತು. ಸುಮಾರು 4,000ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದು. ಭಗವದ್ಗೀತೆ ಶ್ಲೋಕ ಪಠಣ, ಡ್ರಾಯಿಂಗ್, ಮಾರ್ಷಲ್ ಆರ್ಟ್ಸ್, ರೂಬಿಕ್ಸ್ ಕ್ಯೂಬ್, ಈ ರೀತಿಯಲ್ಲಿ ಎಲ್ಲ ಭಾಗವಹಿಸಿದ ಮಕ್ಕಳಿಗೆ ಒಂದು ನಾಮಪತ್ರ ಹಾಗೂ ಗಿಫ್ಟ್ಸ್ ಕೂಡ ಕೊಡಲಾಗಿತ್ತು, ಹಾಗೂ ವಿನ್ಯಾಸಗಳು ಕೂಡ ಕೊಡಲಾಗಿತ್ತು. ಈ ರೀತಿ ಕೇವಲ ಪೂಜೆ ಪುರಸ್ಕಾರ ಒಂದೇ ಅಲ್ಲದೆ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ನಮ್ಮ ಭಾರತೀಯ ಸಂಸ್ಕಾರ ಹಾಗೂ ಬಳಿಯ ನಡವಳಿಕೆ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಗಣಶ್ರಾಮ, ಅಭಿಷೇಕ್, ಶ್ರೀನಿವಾಸ್, ಪದನಂದಿನಿ, ಲಲಿತಾ, ಶಶಿಮುಖಿ, ಸಖಿ ಇದ್ದರು. ಈಗ ಜಾಹೀರಾತು. ಭಾರತ್